ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು 4 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಪೀಲ್ ಮಾಡಿ ಕಟ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜಾರಿಗೆ ಮಿಕ್ಸಿ ಮಾಡ್ಕೋಬೇಕಾದ್ರೂ ಸಮೇತ ನಾನೇನು ಜಾಸ್ತಿ ವಾಟರ್ನ ಆ್ಯಡ್ ಮಾಡಿಲ್ಲ. 1 ರೌಂಡ್ ಗ್ರೈಂಡ್ ಮಾಡಬೇಕಾದ್ರೆ ಎಷ್ಟು ವಾಟರ್ ಬೇಕೋ, ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಬೇಕೋ ಅಷ್ಟೇ ನಾನು ಹಾಕಿರೋದು. ನಾನು ಮ್ಯಾಕ್ಸಿಮಮ್ 1 ಗ್ಲಾಸ್ನ ಯೂಸ್ ಮಾಡಿದ್ದೀನಿ. ಈ ಕ್ಯಾರೆಟ್ ಜ್ಯೂಸ್ ಏನು ಸಿಕ್ಕಿದೆಯಲ್ಲ ಅದಕ್ಕೆ ನಾನು 1 ಗ್ಲಾಸ್ನ ನೀರನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ನನಗೆ ಕ್ಯಾರೆಟ್ ಜ್ಯೂಸ್ ಇಷ್ಟು ಸಿಕ್ಕಿದೆ. ಸೊ ಇದಕ್ಕೆ ನಾನು ತೇಜು ಕಂಪ್ನಿದು ಕಾರ್ನ್ಫ್ಲವರ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನೇನು ಜಾಸ್ತಿ ಕಾರ್ನ್ಫ್ಲವರ್ನು ಹಾಕಿಲ್ಲ, ಜಸ್ಟ್ ಒಂದು 3 to 4 ಸ್ಪೂನ್ಸ್ ಅಷ್ಟೇ ಹಾಕಿರ್ಬೋದು. ಬಟ್ ನಾನಿಲ್ಲಿ ಅಂದಾಜಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಈ ಕಾರ್ನ್ಫ್ಲವರ್ನ ಡೈರೆಕ್ಟಾಗಿ ಜ್ಯೂಸ್ಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಮಿಕ್ಸ್ ಮಾಡಬೇಕಾದ್ರೂ ಸಹ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕಾರ್ನ್ಫ್ಲವರ್ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಒಂದು ಪಾತ್ರೆಗೆ ಶುಗರ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಬಟ್ ನೀವು ಇಲ್ಲ ಅಂದರೆ ಡೈರೆಕ್ಟಾಗಿ ಜ್ಯೂಸ್ ಹಾಕಿನೂ ನೆಕ್ಸ್ಟು ಶುಗರ್ನ ಹಾಕೋಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ನಾನು ಮಾಡಿರೋ ಥರನಾದರೂ ಮಾಡ್ಬೋದು. ನೋಡಿ, ನಾನಿವಾಗ ಜ್ಯೂಸ್ ಆ್ಯಡ್ ಮಾಡಿದ್ದೀನಿ. ಬಟ್ ಮುಂಚೆನೇ ನೀವು ಜ್ಯೂಸ್ ಆ್ಯಡ್ ಮಾಡಿ ಶುಗರ್ನ ಆ್ಯಡ್ ಮಾಡ್ಬೋದು. ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡಿ. ಜ್ಯೂಸ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಅದು ಸ್ವಲ್ಪ ಟಿಕ್ ಆಗೋ ತನಕನೂ ಬಾಯ್ಲ್ ಆಗಬೇಕು. ನೋಡಿ, ನೀವು ಹಾಕಿದ ತಕ್ಷಣವೇ ಗೊತ್ತಾಗುತ್ತೆ, ಕಾರ್ನ್ಫ್ಲವರ್ ಆ್ಯಡ್ ಆಗಿರೋದ್ರಿಂದ ಬೇಗ ಟಿಕ್ ಆಗೇ ಆಗುತ್ತೆ. ಸೊ ಇಷ್ಟಾದಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ನಾನು 2 ಸ್ಪೂನ್ಸ್ ತುಪ್ಪ ಅಷ್ಟೇ ನಾನು ಹಾಕಿರೋದು. ಸೊ ತುಂಬ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದಾದಮೇಲೆ ಸ್ಪೂನಿಗೆ ಅಂಟ್ಕೊಂಡಿದೆ ನೋಡಿ, ಆ ಥರ ಆಗಬೇಕು. ಅದಾದಮೇಲೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ತುಪ್ಪ ಹಾಕಿ ಇಲ್ಲಿ ಏನು ಬಾಯ್ಲ್ ಆಗಿದೆ ಅದನ್ನು ನಾನು ಆ ಬೌಲ್ಗೆ ಹಾಕಿದ್ದೀನಿ. ನಾನು ಇದನ್ನೆಲ್ಲ ಆದಮೇಲೆ ನಾನು ಜಸ್ಟ್ 1 ಅವರ್ ಅಷ್ಟೇ ಫ್ರೀಝರಲ್ಲಿ ಇಟ್ಟಿರೋದು, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಆಗಲಿ ಅಂತ 1 ಅವರ್ ಫ್ರೀಝರಲ್ಲಿಟ್ಟು ತೆಗ್ದಿದ್ದೀನಿ. ಸೊ ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರು ಕ್ಯಾರೆಟ್ನ ಡೈರೆಕ್ಟಾಗಿ ತಿನ್ನಲ್ಲ ಅವರಿಗೆ ಇದನ್ನು ಕೊಟ್ಟರೆ ತುಂಬಾ ಚೆನ್ನಾಗಿ, ತುಂಬ ಸಾಫ್ಟಾಗಿ ಇತ್ತು. ಚಿಕ್ಕ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಇದನ್ನು ನಾನು ನಮ್ಮ ಅತ್ತೆ ಹತ್ರ ಹೇಗಿದೆ ಅಂತ ರಿವ್ಯೂ ಕೇಳಿದ್ದೀನಿ, ನೀವು ನೋಡ್ಬೋದು. ಟೇಸ್ಟ್ ಮಾಡಿ ನೋಡಿ ಹೇಗಿದೆ. ತುಂಬ ಚೆನ್ನಾಗಿದೆ. ಮತ್ತೆ ತಿನ್ನಬೇಕು ಅನಿಸ್ತದೆ. ಮತ್ತೆ ಎಲ್ಲರೂ ಟ್ರೈ ಮಾಡ್ಬೋದಲ್ವಾ? ತುಂಬ ಚೆನ್ನಾಗಿದೆ.